ಎಲ್ಲ ವೀಕ್ಷಕರಿಗೂ ಮತ್ತು ಕರ್ನಾಟಕದ ಸಮಸ್ತ ಜನರಿಗೂ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಎಲ್ಲ ವೀಕ್ಷಕರಿಗೂ ಮತ್ತು ಎಲ್ಲ ನಾಗರಿಕರಿಗೂ ನಿಮಗೆ 2026ನೇ ಸಂಕ್ರಾಂತಿ ಶುಭಾಶಯಗಳನ್ನ ತಿಳಿಸ್ತಾ, ಈ ಶ್ರೇಯಕಲಾ ಮಂಜಣ್ಣ ಪ್ರತಿ ಸರ್ತಿ ಅನೇಕ ಕಲಾವಿದರನ್ನ ಎಲ್ಲ ಗುರುತಿಸಿ ಅವರ ಸ್ಟುಡಿಯೋಗೆ ಕರೆದುಕೊಂಡು ಬಂದು ಮತ್ತೆ ಎಲ್ಲರಿಗಲ್ಲೂ ಅವರ ಬಗ್ಗೆ ವಿಶೇಷವಾಗಿ ಅವರ ಪರಿಚಯವನ್ನ ಮಾಡಿಕೊಡ್ತಾ ಇರ್ತಾರೆ. ಈ ದಿವಸ ನನ್ನ ಎಡಗಡೆ ನಿಂತಿರೋ ಅಂತವರು ವರದರಾಜು ಚಿಕ್ಕಬಳ್ಳಾಪುರ. ಅವರ ಪರಿಚಯ ಎಲ್ರಿಗೂ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಸಿನಿಮಾ ಗೀತೆಗಳ ರಚನಾಕಾರರು, ಸಂಭಾಷಣಾಕಾರರು, ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಿರುವಂತವರು, ಮತ್ತೆ ಈ ಊರಿನ ಒಂದು ಕೀರ್ತಿಯನ್ನ ಇಡೀ ಕರ್ನಾಟಕದಲ್ಲೇ ಅಲ್ಲದೆ ಇಡೀ ಭಾರತಕ್ಕೆ ಪಸರಿಸಿದಂತಹ ಒಬ್ಬ ವ್ಯಕ್ತಿ ವರದರಾಜು. ನನ್ನ ಶಿಷ್ಯ ಕೂಡ. ಆದ್ರೆ ವರದರಾಜು ಯಾವ ರೀತಿ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತೆ ಗೀತಾ ರಚನಾಕಾರರಾಗಿ ಹೆಸರನ್ನ ಮಾಡಿದಾರೋ, ಅದೇ ರೀತಿ ವಿನಯ ವಿಧೇಯತೆಯಿಂದ ಎಷ್ಟು ಜನರನ್ನ ಅವರು ಪರಿಚಯ. ಅಂದ್ರೆ ನಾವ್ಯಾರೂ ಬಹುಶಃ ಜೂನಿಯರ್ NTR ನಾಗ್ಲಿ ನಮ್ಮ ಕೀರವಾಣಿ ಅವ್ರನ್ನಾಗ್ಲಿ ನೋಡೋದಕ್ಕೆ ಆಗೋದಿಲ್ಲ. ಆದ್ರೆ ಅವರ ಜೊತೆಯಲ್ಲಿ ಮಾತನಾಡ್ತಾ ಅವರ ಸಂಪರ್ಕವನ್ನ ಇಟ್ಕೊಂಡಂತ, ಮತ್ತೆ ಇಲ್ಲಿಗೆ ಜೂನಿಯರ್ NTR ಬಂದಾಗ ಅವರು ಚಿಕ್ಕಬಳ್ಳಾಪುರದ ವರದರಾಜು ನನಗೆ ಸಹಾಯ ಮಾಡಿದ್ರು ಕನ್ನಡ ಒಂದು ತರ್ಜುಮೆಗೋಸ್ಕರ ಅಂತ ಹೇಳಿದ್ದು. ಅಂತ ಒಬ್ಬ ವ್ಯಕ್ತಿ, ವಿನಯ ವಿಧೇಯತೆಗೆ ಹೆಸರಾದಂತಹ ಒಬ್ಬ ಸಾಹಿತಿ ಮತ್ತು ಗೀತ ರಚನಾಕಾರ ಬಂದಿರುವಂಥದ್ದು ನಮ್ಗೆಲ್ರಿಗೂ ತುಂಬಾ ಸಂತೋಷ ಆಗಿದೆ. ಅವ್ರಿಗೆ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ, ಶುಭಾಶಯಗಳನ್ನ, ಅವ್ರಿಗೂ ಸಂಕ್ರಾಂತಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ. ಮತ್ತೆ ನಮ್ಮ ಪಕ್ಕದಲ್ಲಿ ಪಾಲಾಕ್ಷಯ, ಇವರು ಶಿಕಾರಿಪುರದವರು ಬಂದು ಈ ದಿವಸ ಈ ಸ್ಟುಡಿಯೋಗೆ ಬಂದಿದ್ದಾರೆ. ಏನ್ ನಿಂತ್ಕೊಳ್ಳೋ ಮಂಜುನಾಥ ನೋಡಿ, ಹೆಸರು ಎಷ್ಟು ಚೆನ್ನಾಗಿದೆ. ಅದಕ್ಕೆ ಇವರು ನಿರ್ದೇಶನ ಮಾಡಿರುವಂತಹ ವ್ಯಕ್ತಿ, ಇನ್ನು ಯುವಕ, ಇನ್ನು ಬಹಳಷ್ಟು ಒಳ್ಳೆ ಭವಿಷ್ಯ ಇರಬೇಕು ಅಂತ ಸಂಕ್ರಾಂತಿ ದಿವಸ ಅವನ ಹಿರಿಯನಾದಂತಹ ನಾನು ಮತ್ತೆ ವರದರಾಜು ಅವರು ಹಾರೈಸ್ತಾ ಇದ್ದೀವಿ. ಅದಕ್ಕೆ ತುಂಬಾ ಒಳ್ಳೆ ಭವಿಷ್ಯ ಇರಲಿ ಅಂತ ಹಾರೈಸ್ತಾ, ಮೊದಲಿಗೆ ನಮ್ಮ ಈ ಒಂದು ರೀತಿ ಸಂಕ್ರಾಂತಿ ಬಗ್ಗೆ ಮಾತನಾಡ್ತಾ ಒಂದು ಹರಟೆ ಕಾರ್ಯಕ್ರಮ ತರದ ಒಂದು ಮಾಡೋದಿಕ್ಕೆ ನಮ್ಮ ಶ್ರೇಯಕಲಾ ಮಂಜಣ್ಣ ಅವಕಾಶ ಮಾಡಿಕೊಟ್ಟಿದ್ದಾನೆ. ಈಗ ನಮ್ಮ ವರದರಾಜು ಅವರ ಪರಿಚಯ ಈಗಾಗಲೇ ಕಿರು ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಅವರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿಗೆ ವಿಷಯವನ್ನ ತಿಳ್ಕೊಂಡ, ಮತ್ತೆ ಸಂಕ್ರಾಂತಿ ಆಚರಣೆ ಯಾವ ರೀತಿ ಇರಬೇಕು ಈ ವರ್ಷ ಅನ್ನೋದ್ರ ಬಗ್ಗೆ ಅವರ ಮಾತುಗಳಿಂದ ನಾವು ಕೇಳೋಣ. ವರದರಾಜು ಅವರೇ, ಸಿನಿಮಾ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟು ಎಷ್ಟು ವರ್ಷ ಆಯಿತು? ಓಂ ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯವಾಹಂ ಜಪೆ ನಿತ್ಯಮಕ್ಷಂ ಪರಮಂ ಶಿವಂ. ಸರ್, ಅಂದ್ರೆ ಇವತ್ತು ಸೂರ್ಯ ಧನುಸು ರಾಶಿಯಿಂದ ಮಕರ ರಾಶಿಗೆ ಸಂಕ್ರಮಿಸುವಂತಹ ಒಂದು ದಿನ, ಮಕರ ಸಂಕ್ರಮಣ. ಈ ಒಂದು ಸುಸಂದರ್ಭದಲ್ಲಿ ನಿಮ್ಮ ಜೊತೆ ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳುವಂತಹ ಒಂದು ಅವಕಾಶ ಮಾಡಿಕೊಟ್ಟ ಮಂಜಣ್ಣ ಅವರಿಗೆ ಧನ್ಯವಾದ ತಿಳಿಸ್ತಾ, ಯಾಕಂದ್ರೆ ನಾವು ಹೈಸ್ಕೂಲ್ ಮತ್ತೆ ಕಾಲೇಜೆಲ್ಲ ನಿಮ್ಮ ಪಾಠ ಕೇಳಿ ಬೆಳೆದಂತವ್ರು. ಇವತ್ತು ಏನಷ್ಟು ಎಷ್ಟು ಸಾಧಿಸಿದೀವಿ ಅಂತಂದ್ರೆ ಅದಕ್ಕೆ ನಿಮ್ಮ ಪಾತ್ರ ಕೊಡುಗೆ ತುಂಬಾ ಮಹತ್ತರವಾಗಿದೆ. ನಮಗೆ ಬರೀ ಪಾಠದ ಜೊತೆಗೆ ಆಟ ಮತ್ತೆ ಪ್ರವಾಸಗಳು ಮತ್ತೆ ಸಾಕಷ್ಟು ಇತರೆ ವಿಚಾರಗಳನ್ನ, ಪಠ್ಯೇತರ ವಿಚಾರಗಳನ್ನ ತುಂಬಾ ತಿಳಿಸ್ಕೊಟ್ಟು ನಮ್ಗೆ ತುಂಬಾನೇ ಪ್ರಪಂಚ ಜ್ಞಾನನ ಕಲಿಸ್ಕೊಟ್ಟಿದ್ದೀರಾ. ಸೊ ನಿಮ್ಗೆ ನಾವು ಜೀವನ ಪೂರ್ತಿ ಋಣಿಯಾಗಿರ್ಬೇಕು. ನಾನು 50ನೇ ವರ್ಷ ನನ್ನ ಶಿಕ್ಷಕ ವೃತ್ತಿ 1976ರಲ್ಲಿ ಪ್ರಾರಂಭ ಮಾಡಿ ಮುದ್ದೇನಹಳ್ಳಿಯಲ್ಲಿ. ಈಗಲೂ ಸಹ ಇಂತಹ ಶಿಷ್ಯಂದರು ಮಾತನಾಡಿದಾಗ ನೋಡಿ ಮನಸ್ಸು ತುಂಬಿ ಬರುತ್ತೆ. ಕಣ್ಣಲ್ಲಿ ನನಗೆ ಒಂದು ಆನಂದ ಬಾಷ್ಪ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಎಷ್ಟು ವಿನಯವಂತ, ಮತ್ತೆ ಅಷ್ಟೇ ಅಲ್ಲ, ನಮ್ಮ ಸಹಪಾಠಿಯಾಗಿರುವಂತಹ ರಾಮಯ್ಯ ಅವರ ಮಿಸಸ್ ಮತ್ತೆ PPHS ನಲ್ಲಿ ಎಲ್ಲ ನನ್ನ ಸಹಪಾಠಿಗಳು ಇಬ್ರು ಬಯಾಲಜಿ, ರಾಮಯ್ಯ ಮಾಸ್ಟ್ರು,
ಮತ್ತೆ ಉಷಾ ಮಕರಂದಂ ತೀರು ಹೋದ್ರು ಅವರು ಪಾಪ. ಉಷಾ ಮಕರಂದಂ ಅವರು, ಅವ್ರ ಬಗ್ಗೆ ಎಲ್ಲ ಈ ರೀತಿ ಶಿಷ್ಯರ ಬಗ್ಗೆ ಗುರುಗಳು ತೋರಿಸುವಂತ ಭಾವನೆ ಇದೆ ಅಲ್ವಾ. ಅದು ನಿಜಕ್ಕೂ ಮೇಸ್ಟ್ರಿಗೆ ಎಷ್ಟು ಸಂಬಳ ಅಂತಲ್ಲ. ಪ್ರಾಪರ್ಟಿ ಆಫ್ ಟೀಚರ್, ಪ್ರಾಪರ್ಟಿ ಆಫ್ ಲಾಯರ್ ಇನ್ಕ್ರೀಸಸ್ as number of disputes increase in the society. Property of doctor increases as number of diseases increase in the society. But property of teacher increases only with the increase of knowledge in the society. ಆ ನಾಲೆಡ್ಜ್ ಅದೇ ಅವರ ಆಸ್ತಿ. ನಮ್ಮ ಆಸ್ತಿ ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ. ಯಾಕೆ ಅಂತ ಹೇಳಿದ್ರೆ ಒಬ್ಬೊಬ್ಬ ಡಾಕ್ಟರ್ ಮಾಡಬೇಕು ಅಂದ್ರೆ ಇವಾಗ 1-5 ಕೋಟಿ ಆಗುತ್ತೆ. ಸುಮಾರು 400 to 500 ಜನ ಡಾಕ್ಟರ್ಸ್ ನನ್ನ ಸ್ಟೂಡೆಂಟ್ಸ್ ಡಾಕ್ಟರ್ಸ್ ಆಗಿದ್ದಾರೆ. ಆ ಲೆಕ್ಕದಲ್ಲಿ ನಾನೇ ಈ ಭಾರತಕ್ಕೆಲ್ಲ ಡಾಕ್ಟರ್ ದೊಡ್ಡ ಶ್ರೀಮಂತ ಅಂತ ಅನ್ಸುತ್ತೆ ನಮ್ಗೆ. ಖಂಡಿತ ಖಂಡಿತ ಸರ್. ನಿಮ್ಮ ವಿಧೇಯತೆಗೆ ತುಂಬಾ ಧನ್ಯವಾದ. ಸಂಕ್ರಾಂತಿ ಬಗ್ಗೆ ಹೇಳ್ಬೋದಾ ಸರ್? ಅದೇ ಹೇಳಿದ್ನಲ್ಲ ಸರ್, ಇವತ್ತು ರಂಗಸ್ಥಳದಲ್ಲಿ ಸೂರ್ಯನ ಕಿರಣಗಳು ರಂಗನಾಥನ ಪಾದಕ್ಕೆ ಬೀಳುವಂತಹ ದಿನ ಇದು. ಬೆಳಗ್ಗೆನೆ ಹೋಗಿ ಅದನ್ನ ದರ್ಶನ ಮಾಡ್ಕೊಂಡು ಬಂದಂತವ್ರು ತುಂಬಾ ಅದೃಷ್ಟವಂತರು. ಹೇಳ್ಬೇಕು ಅಂತಂದ್ರೆ ಸಂಕ್ರಾಂತಿ ಹಬ್ಬ ಅಂತಂದ್ರೆ ನೆನಪು ಬರುವಂತದ್ದು ನಮ್ಗೆ ಎಳ್ಳು ಬೆಲ್ಲ, ಮಾವಿನ ತೋರಣಗಳು, ಸಗಣಿಯಿಂದ, ಶುದ್ಧ ಗೋ ಸಗಣಿಯಿಂದ, ಗೋಮಯದಿಂದ ಸಾರಿಸಿರುವಂತಹ ಮನೆಯ ಮುಂಬಾಗಿಲುಗಳು, ರಂಗೋಲಿ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕುವಂಥದ್ದು, ಎತ್ತುಗಳಿಗೆ ಅಲಂಕಾರ ಮಾಡುವಂಥದ್ದು, ಆ ಅಲಂಕಾರ ಮಾಡಿ ಕಿಚ್ಚನ್ ಹಾಯಿಸುವಂಥದ್ದು, ಒಂದು ಕಿಚನ್ ಮೇಲೆ ಹಾಯಿಸುವಂಥದ್ದು ಎತ್ತುಗಳನ್ನ, ಆ ಥರದ್ದೊಂದು ಭರಾಟೆಗಳು, ಬೆಂಕಿಯ ಭರಾಟೆಗಳನ್ನ ನಾವೆಲ್ಲ ಚಿಕ್ಕವರಿದ್ದಾಗಿಂದ ಇವೆಲ್ಲ ನೋಡ್ಕೊಂಡು ಆಡ್ಕೊಂಡು ಬೆಳೆದು ಬಂದಿರೋಂಥದ್ದು ಸರ್. ಈಗ ಕೆಲವು ಕಡೆ ಅದು ಇಲ್ಲದೆ ಇರ್ಬೋದು, ಬಟ್ ಸಾಕಷ್ಟು ಇನ್ನು ನಮ್ಮ ಸಂಪ್ರದಾಯನ ಪಾಲಿಸುವಂತಹ ರೈತಾಪಿ ವರ್ಗ ಇದ್ದಾರೆ. ನಗರದಲ್ಲೂ ಕೆಲವರು ಆಚರಿಸುವಂತರು ಇದ್ದಾರೆ, ಪಟ್ಟಣಗಳಲ್ಲಿ ಕೂಡ ಬಹಳಷ್ಟು ಜನ ಆಚರಿಸ್ತಿದ್ದಾರೆ. ಈ ಸಂಪ್ರದಾಯಗಳು ನಿಜಕ್ಕೂ ಒಂದು ಮುದ ಕೊಡುವಂತಹ ಸರ್ ಮನಸ್ಸಿಗೆ. ನೀವು ಯಾವುದೇ ಸಂಧಿಯಲ್ಲಿ ಹೋದ್ರೂ ಇವತ್ತು ಮನೆ ಮುಂದೆ ರಂಗೋಲಿಗಳನ್ನ, ಅವ್ರು ಕೋರಂತ ಶುಭಾಶಯದ ಒಂದು ಸಂಕೇತಗಳನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಹೇಳ್ಬೇಕು ಅಂತಂದ್ರೆ ಇದು ನಮ್ಮ ಸನಾತನ ಧರ್ಮದ ಒಂದು ಶಕ್ತಿ ಅಂತ ಹೇಳ್ಬೋದು. ಮತ್ತೆ ಅದು ವಿಶ್ವವ್ಯಾಪಿಯಾಗಿ ಇರುವಂತದ್ದು. ಮತ್ತೆ ಆದಿ ಇಲ್ಲದ ಧರ್ಮ, ಆದಿ ಇಲ್ಲದ ಒಂದು ಸನಾತನ ಧರ್ಮದ ಬೇರುಗಳೇನಿವೆ ಅದು ಎಲ್ಲಿವರೆಗೂ ಹರಡಿವೆ ಅಂತ ಯಾರಿಗೂ ಗೊತ್ತಿಲ್ಲ. ಹೌದು, ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ದೇಶಕ್ಕೂ ಡೇಟ್ ಆಫ್ ಬರ್ತ್ ಇದೆ. ಅಮೆರಿಕಾಗಾಗ್ಲಿ, ರಷ್ಯಾಗಾಗ್ಲಿ, ಪ್ರತಿಯೊಂದಕ್ಕೂ ಡೇಟ್ ಆಫ್ ಬರ್ತ್ ಇದೆ. ಆದ್ರೆ ಭಾರತಕ್ಕೆ ಡೇಟ್ ಆಫ್ ಬರ್ತ್ ಅನ್ನೋದಿಲ್ಲ. ನಿಜ ಸರ್, ಡೇಟ್ ಆಫ್ ಬರ್ತ್ ಅನ್ನೋದೇ ಇಲ್ಲ. ಸಾವಿರಾರು ವರ್ಷಗಳು ಅದಕ್ಕೆ ಡೇಟ್ ಆಫ್ ಬರ್ತ್ ಅನ್ನೋದೇ ಇಲ್ಲ. ಅದಕ್ಕೋಸ್ಕರ ಯಾವುದಕ್ಕೆ ಡೇಟ್ ಆಫ್ ಬರ್ತ್ ಇರಲ್ಲ, ಅದಕ್ಕೆ ಡೇಟ್ ಆಫ್ ಡೆತ್ ಕೂಡ ಇರೋದಿಲ್ಲ ಅಂತ ಹೇಳ್ತಾರೆ. ಇದು ಬಹಳ ರೈತಾಪಿ ಜನ ಬಹಳ ಭಾಗವಹಿಸ್ತಾರೆ ಅಲ್ವಾ ಹಳ್ಳಿಗಳಲ್ಲಿ. ಈಗ ದಸರಾ ಹಬ್ಬಕ್ಕೆ ಹೇಗೆ ನಾವು ವಾಹನಗಳ ಅಲಂಕಾರ ಮಾಡ್ತೀವಿ, ಅದೇ ರೀತಿ ಎತ್ತುಗಳನ್ನ ಅಲಂಕಾರ ಮಾಡುವಂತಹ ಒಂದು ಪದ್ಧತಿ. ಈಗ ಇತ್ತೀಚೆಗೆ ಈ ಟ್ರಾಕ್ಟರ್ಗಳೆಲ್ಲ ಬಂದ್ಮೇಲೆ ಸ್ವಲ್ಪ ಎತ್ತುಗಳ ಸಂಖ್ಯೆ ಕಡಿಮೆ ಆಗಿದೆ. ಆದ್ರೆ ಸರ್ ಒಂದು ನಾಣ್ಣುಡಿ ಇದೆ ಸರ್, ಅದು ಅಂದ್ರೆ ರೀಸೆಂಟ್ ಆಗಿ ಬಂದಿರುವಂತಹ ನಾಣ್ಣುಡಿಯ ಒಂದು ಗಾದೆ ಏನಪ್ಪಾ ಅಂತಂದ್ರೆ, ಟ್ರಾಕ್ಟರ್ ಸಗಣಿ ಹಾಕೋದಿಲ್ಲ, ಎತ್ತುಗಳು ಹೊಗೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ನಿಜ ಅಲ್ವಾ ಸರ್ ಅದು? ಹೌದು ಹೌದು. ನೋಡಿ, ಪ್ರಕೃತಿ ಜೊತೆಯಲ್ಲಿ ಸಮ್ಮಿಳಿತವಾಗಿದ್ದಂತಹ ಇಕಲಾಜಿಕಲ್ ಬ್ಯಾಲೆನ್ಸ್ ಅಂತ ಒಂಥರ ಒಂದು ಸುಭಿಕ್ಷವಾಗಿ. ನೋಡಿ, ಹಿಂದೆ ಈ ತರದ ಯಾವುದೇ ಮಾಲಿನ್ಯತೆ ಇರಲಿಲ್ಲ. ಜಲ ಮಾಲಿನ್ಯ ಆಗ್ಲಿ, ವಾಯು ಮಾಲಿನ್ಯ ಆಗ್ಲಿ ಇರ್ಲಿಲ್ಲ. ಆಗ ಎಲ್ಲ ಎತ್ತುಗಳನ್ನ ಬಳಸಿ ಅದರ ಸಗಣಿ ಎಲ್ಲಾನು ಅಷ್ಟೇ. ನಿಮ್ ಕಡೆ ಯಾವ ತರ, ನಿಮ್ ಕಡೆ ಶಿಕಾರಿಪುರದ ಕಡೆ ಒಂದ್ ಸ್ವಲ್ಪ ಹೇಳಿ. ಶಿವಮೊಗ್ಗದ ಕಡೆ ಹೇಗಿರುತ್ತೆ? ಅದೇ ಸಾರಿ ಹೇಳಿರೋ ಪ್ರಕಾರ ಅದೇ ಬೆಳಗ್ಗೆ ಎದ್ದ ತಕ್ಷಣ ಎತ್ತುಗಳನ್ನೆಲ್ಲ ಮೈ ತೊಳೆದ್ಬಿಟ್ಟು ಅದೇ ಪೂಜೆ ಗೀಜೆ ಮಾಡಿಬಿಟ್ಟು ಕೊಂಬೆಗೆಲ್ಲ ಬಣ್ಣ ಹಚ್ಬಿಟ್ಟು, ಆಮೇಲೆ ಹೆಂಗಸರೆಲ್ಲ ಮನೆ ಮುಂದೆ ನಮ್ಗಿಂತ ಬೇಗನೆ ಎದ್ಬಿಡ್ತಾರೆ. 4 ಗಂಟೆ 5 ಗಂಟೆ ಎದ್ಬಿಟ್ಟು ಊರೇ ಏನೋ ರಂಗೋಲಿ ಆಗ್ಬಿಟ್ಟು, ಹಳ್ಳಿ ಕಡೆ ಎಲ್ಲ ಜೋರು ಆ ಕಡೆ ಹಂಗ್ ಮಾಡ್ಬಿಟ್ಟು, ಆಮೇಲೆ ನಾವೆಲ್ಲ ಫ್ರೆಶ್ ಅಪ್ ಆಗೋಷ್ಗೆ 11-12 ಗಂಟೆ ಆಗ್ಬಿಡುತ್ತೆ. ಆಮೇಲೆ ದೇವ್ರ ಪೂಜೆ ಮಾಡ್ಬಿಟ್ಟು ಸಿಡ್ಗಿ ತಿನ್ನೋದು. ನೋಡಿ, ಬಹಳ ಜನ ಪಾಪ ಮುನ್ರಾಜು ಡಿವಿ ಮಾಸ್ಟ್ರು, ಬಹುಶಃ ನಮ್ಮ ವರದರಾಜು ಮೇಸ್ಟ್ರು, ಪಿಟಿ ಮಾಸ್ಟ್ರು, ಸರ್ ಮಂಜುನಾಥ್ was very happy to see Gurus BVK and Palaksha, poets Varadaraja on this day.
ಇಟ್ ವಾಸ್ ಎ ಗ್ರೇಟ್ ಜಾಯ್ ಟು ಹ್ಯಾವ್ 3 ಗ್ರೇಟ್ಸ್ ಆನ್ ದ ಒನ್ ಸ್ಟೇಜ್. ನಾವೇನಂತ ಗ್ರೇಟ್ ಅಂತ ನಾವು ಅನ್ಕೊಂಡಿಲ್ಲ. ನಾವು ಅನುಭವಿಸ್ತು ಇಲ್ಲ. ಈಗ ನೀವು ಹೇಳಿದ 50 ವರ್ಷದ ಅನುಭವ ಅಂತ. ಹ್ಯಾಪಿ ಮುಂದೆ ನಾವೇನು ಹ್ಯಾಪಿ ಸಂಕ್ರಾಂತಿ ಟು ಎವರಿವನ್ ಅಂತ ಹೇಳಿದ್ದಾರೆ. ಅವ್ರಿಗೇನಾದ್ರು ಹೇಳೋದಕ್ಕೆ ಹೇಳ್ಬಿಡಿ. ಮುಂದಾಜ್ ಸರ್ ಅವ್ರನ್ನ ನಾವು ಮಾರ್ಚ್ 1ನೇ ತಾರೀಕು ಎಲ್ಲ ಟೀಚರ್ಸ್ನ ಕರಿತಿದ್ವಿ. ಸರ್ ನಿಮ್ಮ ಮೆಸೇಜ್ಗೆ ಧನ್ಯವಾದಗಳು. ಮಾರ್ಚ್ 1ಕ್ಕೆ ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಸರ್ ನಮ್ಮ PPH ಶಾಲೆಯಲ್ಲಿ. ಎಲ್ಲ ಈಗಲಿಂದಲೇ ಹೇಳ್ಬಿಡ್ಬೋದು ನೀವು ಈ ಮೂಲಕನೇ ಯಾರ್ಯಾರು ವೀಕ್ಷಿಸ್ತಾ ಇದ್ದಾರೆ ಎಲ್ಲ ವೀಕ್ಷಕರಿಗೂ ಮತ್ತೆ PPHS ಅಲ್ಲಿ ಓದಿರುವಂತಹ 90ನೇ ಇಸ್ವಿಯಿಂದ 2000 90s ಕಿಡ್ಸ್ ನಾವೆಲ್ಲ. ಸೊ ಎಲ್ಲರೂ 10 ವರ್ಷದ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರ್ಕೊಂಡು ಒಂದು ಗುರುವಂದನಾ ಕಾರ್ಯಕ್ರಮವನ್ನ ಆಯೋಜಿಸಿದ್ದೀವಿ. ಸೊ ಇದಕ್ಕೆ ದಯವಿಟ್ಟು ಎಲ್ಲ ಯಾರು PPS ಅಲ್ಲಿ ಓದಿರ್ತೀರಾ ಒಂದು ಗ್ರೂಪ್ ಮಾಡಿಕೊಂಡು ಎಲ್ಲರೂ ಸೇರ್ಬೇಕು. 1000 ಜನ ಸೇರಿಸಿ ಮಾಡುವಂತ ಕಾರ್ಯಕ್ರಮ ಇದು. ಸೊ ಎಲ್ಲ ಟೀಚರ್ಸ್ನ ಯಾವತ್ತು ಕರಿತಿದೀವಿ. ಎಲ್ಲ ಗುರುಗಳನ್ನ ಎಲ್ಲೆಲ್ಲಿದ್ದಾರೋ ಒಬ್ಬೊಬ್ಬ ನಾವು ಖುದ್ದಾಗಿ ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಗೌರವ ಸನ್ಮಾನಗಳನ್ನ ಮಾಡಿ ಮತ್ತೆ ಬಿಟ್ಟು ಬರುವಂತ ಒಂದು ಕಾರ್ಯಕ್ರಮ ಆಯೋಜಿಸ್ಕೊಂಡಿದ್ದೀವಿ ಸರ್. ಬಹಳ ಒಳ್ಳೆಯದು. ಇದು ಮಾರ್ಚ್ 1ನೇ ತಾರೀಕು ನಡೀತದೆ. ಸೊ ಅದರಲ್ಲಿ ಮುಖ್ಯ ಪಾತ್ರ ನಮ್ಮ DVM ಸರ್ ಅವ್ರದ್ದಿದೆ, ಮುಂದಾಜ್ ಸರ್ ಅವ್ರದ್ದು. ನಾವು ಬಂದ ವರ್ಷ ಅವರು ಬಂದಿದ್ದ ಆಕ್ಚುಲಿ ಅವರು. ಸೊ ಹೈಸ್ಕೂಲಿಗೆ ಬಂದಾಗ ಅದಕ್ಕೆ ಮುಂಚೆ TNS ಸರ್ ಅಂತಿದ್ರು. ಸೊ ಅವ್ರು ಈಗಿಲ್ಲ, ಆದ್ರೂ ಅವ್ರ ಕುಟುಂಬದಿಂದ ಅವ್ರ ಮಗ ಬರ್ತಿದ್ದಾರೆ ಹೈದರಾಬಾದಿಂದ ಬರ್ತಿದ್ದಾರೆ ಸರ್. ಅದು ನನ್ನ ಶಿಷ್ಯನೇ. ನಮ್ಮ ಸಂಸ್ಕೃತ್ ಸರ್ ಕುಮಟಾದಲ್ಲಿದ್ದಾರೆ. ಎಷ್ಟೇ ದೂರ ಇದ್ರು ಕೂಡ ನಮ್ಗೆ ಮನಸ್ಸಿಗೆ ಹತ್ರ ಇರೋದ್ರಿಂದ ಅದು ದೂರ ಆಗೋದಿಲ್ಲ ನಮ್ಗೆ. ಅವ್ರನ್ನ ಕರ್ಸ್ಕೊಳ್ಳೋ ವ್ಯವಸ್ಥೆಗಳು ಎಲ್ಲ ರೀತಿಯಲ್ಲೂ ಎಲ್ಲ ಯಾವ ತಾರೀಕೇನಾದ್ರು ಮಾರ್ಚ್ 1 ಅಂತ ಮಾಡ್ಕೊಂಡು ಮಾರ್ಚ್ 1 ಅಂತ ಇದಕ್ಕೆ ಈಗಾಗಲೇ 3 ಪೂರ್ವಭಾವಿ ಸಭೆಗಳನ್ನು ಈ ಭಾನುವಾರ ಮತ್ತೊಂದು ಸಭೆ ನಡೀತಿದೆ. ಕಾರ್ಯಕ್ರಮ ಮುಗಿಯೋ ತನಕ ಪ್ರತಿ ಭಾನುವಾರ ಎಲ್ಲರೂ ಸಮಾವೇಶ ಆಗಿ ತಮ್ಮ ಹಳೆ ಗೆಳೆಯರನ್ನ ಕೂಡ ನೋಡೋದಕ್ಕೆ ಅವಕಾಶ ಇರ್ತದೆ. ಇಲ್ಲ, ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಂತ CV ವೆಂಕಟರಾಯಪ್ಪ ಅವ್ರನ್ನ ನಾವು ನೆನ್ಕೊಳ್ಬೇಕು. ಈ ಊರಲ್ಲಿ ವಿದ್ಯಾಕ್ಷೇತ್ರ ಬೆಳೋದಕ್ಕೆ ಅವರೇ ಕಾರಣ ಅವರು. ಯಾಕೆ ಅಂತ ಹೇಳಿದ್ರೆ ಅವಾಗ ಕಾಲೇಜ್ ಇರ್ಲಿಲ್ಲ ನಮ್ಗೆ, ಎಲ್ಲ ಬೆಂಗಳೂರಿಗೆ ಹೋಗ್ಬಿಟ್ಟಿದ್ರು. ನನಗಿಂತ ಸೀನಿಯರ್ಸ್, ನನಗಿವಾಗ 70 ವರ್ಷ, ನನಗಿಂತ ಸೀನಿಯರ್ಸ್ ಯಾರು 75 ಅವರೆಲ್ಲ ಇದ್ದಾರೆ. ಅವರೆಲ್ಲ ಇಲ್ಲಿ ಕಾಲೇಜ್ ಇರ್ಲಿಲ್ಲ. ಡಿಗ್ರಿ ಓದ್ಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಎಲ್ಲರೂ ಬೆಂಗಳೂರು ಸೇರ್ಬಿಟ್ರು ನಮ್ಮ ಸೀನಿಯರ್ಸ್. ಆದ್ರೆ ನನ್ನಿಂದ ಆಚೆಗೆ ಅಂದ್ರೆ 68ರಲ್ಲೇ ಪ್ರಾರಂಭ ಆಯ್ತು. ನಾನು 1970ರಲ್ಲಿ ಆ ಕಾಲೇಜಲ್ಲಿ ಸೇರಿದ್ದು, ಮುನ್ಸಿಪಲ್ ಕಾಲೇಜಲ್ಲಿ. ಅವಾಗ ನೋಡಿ, ನಾವು ನಿಮ್ಮ ಶಾಲೆ ಕೂಡ ಅಷ್ಟೇ. ನಿಮ್ಮ ಶಾಲೆಯಲ್ಲಿ ಅಥವಾ CV ವೆಂಕಟರಾಯಪ್ಪ ಅವರ ಇನ್ಸ್ಟಿಟ್ಯೂಟ್ ಇದೆ ಅಲ್ವಾ, ಅಲ್ಲಿ ಬಹಳ ಜನ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರು ತೋರಿಸುವಂತ ಗುರುಭಕ್ತಿ ಯಾರು ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಷ್ಟು ಹೆಚ್ಚಿಗೆ ಕಾಣೋದಿಲ್ಲ. ಮುದ್ದೇನಹಳ್ಳಿಯಲ್ಲಿ ತೋರಿಸ್ತಾರೆ ಅಂತ ಇಟ್ಕೊಳ್ಳೋಣ. ಆದ್ರೆ ಅಲ್ಲಿ ನಾನು ಕಂಡಂತೆ, ಅಲ್ಲಿ ನಾನೇನು ಪಾಠ ಮಾಡಿಲ್ಲ ಯಾವುದೇ ಸಲ ಅಲ್ಲಿ. ಆದ್ರೆ ನನ್ನ ವಿದ್ಯಾರ್ಥಿಗಳು ಎಲ್ಲ ಕಡೆ, ಅಲ್ಲಿ ITI ಆಗಿರ್ಬೋದು, ಇನ್ನೊಂದು ಕಡೆ ಎಲ್ಲ ಕಡೆ ಇದ್ದಾರೆ. ಅದು ಯಾಕೋ ಏನೋ ಅಲ್ಲಿ ಶಿಕ್ಷಣದ ಜೊತೆಗೆ ಇದನ್ನ ಕಲಿಸ್ತಾರೆ. ಗುರುಗಳಿಗೆ ಯಾವ ಸಂಸ್ಕಾರವನ್ನ ಕಲಿಸುವಂತ ಒಂದು ಒಳ್ಳೆ ಕೇಂದ್ರ ಅದು ನಮ್ಮ ಊರಲ್ಲಿ. ಸರ್, ನನ್ನ ಅದೃಷ್ಟ ಏನಂತಂದ್ರೆ ನನ್ನ ಪ್ರೈಮರಿ ವಿದ್ಯಾಭ್ಯಾಸ ಆಗ್ಬೋದು, ಆಮೇಲಿಂದ ಮಿಡ್ಲ್ ಸ್ಕೂಲು, ಹೈಸ್ಕೂಲು ಮತ್ತೆ PUC ವರ್ಗು ನಾನು ಪಂಚಗಿರಿ ವೃತ್ತಿಯಲ್ಲಿ ಓದಂತ. ಸೊ ಈ ಕಾರ್ಯಕ್ರಮ ನಾನು ಏನ್ ಹೇಳಿದೆ, ಇದಕ್ಕೆ ಮುಂದಾಳತ್ವ ನವೀನ್ ಕಿರಣ್ ಸರ್ ಕೂಡ ವಹಿಸಿದ್ದಾರೆ. ಅವರು ಒಬ್ಬ ವಿದ್ಯಾರ್ಥಿಯಾಗಿ ಇದರ ಒಂದು ನಾಯಕತ್ವವನ್ನು ವಹಿಸ್ಕೊಂಡು ಮಾಡ್ತಿದ್ದಾರೆ. ಒಬ್ಬ ಚೇರ್ಮನ್ ಆಗಿ ಬರೋದಿಲ್ಲ, ಖುದ್ದಾಗಿ ಒಬ್ಬ ಸ್ಟೂಡೆಂಟ್ ತರ ಬಂದು 93 ಬ್ಯಾಚ್ ಸ್ಟೂಡೆಂಟ್, ನಾವು 94 ಬ್ಯಾಚ್ ಸ್ಟೂಡೆಂಟ್ ಅವರು. ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಮಾಡ್ತಿದ್ವಿ ಕಾರ್ಯಕ್ರಮನ. ಸೊ ಹಾಗಾಗಿ ಇದು ಯಶಸ್ವಿ, ತುಂಬಾ ಯಶಸ್ವಿ ಆಗ್ಬೇಕು. ಬಹಳ ಭಾವನಾತ್ಮಕವಾಗಿ ಅಲ್ಲಿ ಎಲ್ಲ ನಡೆಯುತ್ತೆ ಅಲ್ಲಿ ಅಲ್ವಾ. ಯಾವ್ದು ನೋಡಿ, ಇನ್ನೂ CV ವೆಂಕಟರಾಯಪ್ಪನವರ ಜಯಂತಿ ಆಗ್ಲಿ, ಇನ್ನೊಂದಾಗ್ಲಿ, ಅದೆಲ್ಲ ಬಹಳ ಚೆನ್ನಾಗಿ ನಡೆಸ್ತಾರೆ. ಹಿರಿಯರಿಗೆ ಗೌರವ ಕೊಡುವಂಥದ್ದು, ಮೇಷ್ಟ್ರುಗಳಿಗೆ, ಗುರುಗಳಿಗೆ ಪ್ರೋತ್ಸಾಹ ಕೊಡುವಂತ ಎಲ್ಲ ಅಲ್ಲಿ ನಿಜವಾಗ್ಲೂ ಒಳ್ಳೆ ಸಂಸ್ಕಾರ ಬೆಳೆಸ್ತಾ ಇದ್ದಾರೆ. ನಮ್ಗಂತೂ ವಿದ್ಯೆ ಕೊಟ್ಟಿರುವಂತದ್ದು ಈ ಊರಲ್ಲಿ ಎಲ್ಲರಿಗೂ ಅವ್ರನ್ನ ಅನ್ಸ್ಬೇಕು. ಯಾಕೆಂದ್ರೆ ರಾಜೇಂದ್ರ ಬಾಬು ಒಳ್ಳೆ ಫಿಲಂ ಡೈರೆಕ್ಟರ್ ಅವರು, ನಿಮ್ಮ ಕ್ಷೇತ್ರದಿಂದ, ಸಿನಿಮಾ ಕ್ಷೇತ್ರದಿಂದ. ಅಯ್ಯೋ, ಎಂತ 50 ಸಿನಿಮಾಗಳು ತೆಗೆದಂತ ಅವರು CV ವೆಂಕಟರಾಯಪ್ಪ. ಹೌದು, ಸೂಪರ್ ಹಿಟ್ ಡೈರೆಕ್ಟರ್ ಅವರು. ನಮ್ಮ ಜೊತೆಯಲ್ಲಿ ಸೀನಿಯರ್ ನನಗಿಂತ ವೆಂಕಟರಾಯಲು ಅಂತ ಒಳ್ಳೆ ರಾಜಕೀಯ ವ್ಯಕ್ತಿ ಇರ್ಬೋದು. ಅನೇಕ ಜನ IAS ಮಾಡಿ ಬೇರೆ ಬೇರೆ ದೇಶಗಳಲ್ಲಿ ಇದ್ದಾರೆ. ಅಂತ ಒಂದು ಕಾಲೇಜಿನ ಒಂದು ಕಟ್ಟಬೇಕಾಗಿದ್ರೆ ನಾವು
ಸಿ ಎಂ ರಾಯಪ್ಪ ಆಗಿರ್ಬೋದು, ಆಗಿನ ಒಂದು ಅನೇಕ ಜನ ಇದ್ದಾರೆ ಅಲ್ವಾ, ಕೊಂಡಪ್ಪ ಅವರು, ದಿವಂಗತ ಕೊಂಡಪ್ಪ, ಮತ್ತೆ ಇವರು ಒಬ್ಬ ಮುಸ್ಲಿಂ ಇದ್ರಲ್ಲ, ಒಬ್ಬರು ಹೆಸರು ನಮ್ಗೆ ಪ್ರೆಸಿಡೆಂಟ್ ಆಗಿದ್ರು ಅವರು, ಬಿ ಮುನಿಯಪ್ಪ ಈಗಲೂ ಇದ್ದಾರೆ. ಅವರು ಟ್ರಸ್ಟ್ ಅತ್ಯಂತ ಹಿರಿಯರವರು, ಅವರು ಇದ್ದಾರೆ. ಸೈಯದ್ ಸಾಲಾರ್ ಪ್ರೆಸಿಡೆಂಟ್, ಅವರು ಅಷ್ಟೇ. ಬಹಳ ಶೈಕ್ಷಣಿಕವಾಗಿ ಈ ಚಿಕ್ಕಬಳ್ಳಾಪುರ ಉದ್ಧಾರ ಆಗ್ಬೇಕಾಗಿದ್ರೆ ಅವ್ರನ್ನ ಸ್ಮರಿಸಲೇಬೇಕು. ಇದರ ಜೊತೆಗೆ ಶಿವಕುಮಾರ್ ವೆರಿ ನೈಸ್ ಅಂತ ಹೇಳಿದ್ದಾರೆ. ವಿ ಎನ್ ರೆಡ್ಡಿ ಅವರು ನಮಸ್ತೆ ತಿಳಿಸಿದ್ದಾರೆ. ಪಾಂಡುರಂಗ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳಿದ್ದಾರೆ. ವಿನೋದ್ ನಂದಿ ಅಂತ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ. ನಂದಿ ವಿನೋದ್ ಅವರು ಒಂದು ರೆಸಾರ್ಟ್ ನಡೆಸ್ತಿದ್ದಾರೆ ನಂದಿ ದೇವಸ್ಥಾನದ ಹಿಂದೆ. ನನ್ನ ಆತ್ಮೀಯ ಸ್ನೇಹಿತರು, ಮತ್ತೆ ಒಂದು ಅವರ ತಮ್ಮ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು, ಜಿನ್ ಅಂತ, ತೆಲುಗಲ್ಲಿ ರಿಲೀಸ್ ಆಯ್ತು. ಆ ಸಿನಿಮಾಗೆ ನನ್ನ ಕೈಯಲ್ಲಿ ಸಂಭಾಷಣೆ ಕೂಡ ಬರ್ಸಿದ್ರು ಅವರು. ಸೊ ಅದರ ಒಂದು ನಿರ್ವಹಣೆ ನಾನೇ ಮಾಡ್ಕೊಟ್ಟಿದ್ದೆ. ಸೊ ಅದಕ್ಕೆ ಅವರು ಕೂಡ ಕೋ ಪ್ರೊಡ್ಯೂಸರ್ ಆಗಿದ್ರು, ನಂದಿ ವಿನೋದ್ ಅಂತ. ತುಂಬಾ ಆತ್ಮೀಯತೆ ಮತ್ತೆ ಒಳ್ಳೆಯ ಸ್ನೇಹಮಯಿ ಜೀವಿ ಅವರು. ಅವ್ರಿಗೂ ನನ್ನ ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೇನೆ.